ಚೆನ್ನಾಗಿದ್ರೆ 100% ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಸ್ವಲ್ಪ ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ನೋಡಿದೆ. ಕೆಲವೊಂದು ಸಾಂಗ್ಸಿಂದ ಹಳೆ ಸಾಂಗ್ಸಲ್ಲಿ ನವಗ್ರಹದ ನಾನು ಕಮೆಂಟ್ಸ್ ಮಾಡಬೇಕು. ಇತ್ತೀಚೆಗೆ ಮಾಡಿರೋ ಅಂದರೆ ಧರ್ಮ ತುಂಬ ಮುಗ್ಧರು, ಅವ್ರಿಗೆ ಸ್ಟೋರಿನ ಏನೋ ಹೇಳ್ಬಿಟ್ಟು ಏನೋ ಆಮಾರಿಸ್ತಿದ್ದಾರೆ, ಈ ಥರ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ದಾರೆ. ಇಲ್ಲ ಆ್ಯಕ್ಚುಲಿ ಪಾಪ ಅವ್ರು ಕಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಅವ್ರಿಗೂ ಒಂದು ಇರುತ್ತಲ್ವ, ಪಾಪ 15 ವರ್ಷ ಆಯಿತು ಈ ಹುಡುಗ ಚಿತ್ರರಂಗಕ್ಕೆ ಬಂದು ಏನೋ ಒಂದು ಮಾಡ್ತಾನೆ, ಇವಾಗ ಒಂದು ಹಿಟ್ ಕೊಡ್ತಾನೆ, ಅವನು ಹಿಟ್ ಕೊಡ್ತಾನೆ, ಅಟ್ಲೀಸ್ಟ್ ಹಿಟ್ ಕೊಡದೇ ಇದ್ರೂ ಒಂದು ಡೀಸೆಂಟ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಒಂದು ಕೆಲವೊಂದು ಸಲ ಅವ್ರಿಗೂ ಒಂದು ಡಿಸಪಾಯಿಂಟ್ ಆಗುತ್ತೆ, ಎಷ್ಟಂತ ಮಿಸ್ಟೇಕ್ಸ್ ಮೇಲೆ ಮಿಸ್ಟೇಕ್ಸ್ ಮಾಡ್ತಾಯಿದ್ದಾರೆ, ಏನಕ್ಕೆ ಈ ಥರ ಮಾಡ್ತಾರೆ. ನಾನು ಅವೆಲ್ಲ ಹೇಳ್ದಂಗೆ ಸಮ್ಟೈಮ್ಸ್ ಇಟ್ ಡಿಪೆಂಡ್ಸ್, ಲೈಕ್ ಏನೋ ಒಂದು ಪ್ರೆಷರ್ ಇರುತ್ತೆ ಮನೆಯಲ್ಲೂ, ಇಲ್ಲ ಫೈನಾನ್ಷಿಯಲ್ ಪ್ರೆಷರ್ ಇರುತ್ತೆ, ಇಲ್ಲ ಏನೋ ನಾವು ಅವರು ಕತೆ ಹೇಳಿದಾಗ ಒಂದು ಇದು ಒಂಥರ ಇರುತ್ತೆ. ಆಮೇಲೆ ಫ್ರೆಂಡ್ಶಿಪ್ ಅಂತ ಬಂದಾಗ ಒಂಚೂರು ಮಾಡಿಕೊಡಿ ನಮಗೋಸ್ಕರ ಅಂತ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಅದು ಎಕ್ಸಾಂಪಲ್ ನಮ್ಮ ಬೇಡ ಸಿನಿಮಾದು. ಸೊ ಪ್ರೊಡ್ಯೂಸರ್ ನನಗೆ ಭಾಳ ಪರಿಚಯ. ಸೊ ಆಯಿತು ಸರ್ ಮಾಡಿಕೊಡ್ತೀನಿ. ಆ್ಯಕ್ಚುಲಿ 2 ದಿನ 3 ದಿನ ಇದ್ದಿದ್ದು 5 ದಿನ 6 ದಿನ ಮಾಡಿದ್ರು ಗೆಸ್ಟ್ ಅಪ್ರಿಂದ. ಬಟ್ ಅಲ್ಲಿ ಏನಾಯಿತು, ಸ್ವಲ್ಪ ಮೇಕಿಂಗಲ್ಲಿ ಇದಾಯಿತು. ಆಮೇಲೆ ನಾನು ಹೇಳೋದಲ್ಲ, ನಾನು ಹೇಳೋದಕ್ಕಿಂತ ಜನ ಹೇಳ್ತಾಯಿದ್ರೆ, ಪ್ರೆಸ್ ಅವ್ರು ಹೇಳ್ತಾಯಿದ್ರೆ, ಯಾಕೆ ಧರ್ಮ ಈ ಥರ ಆಯ್ಕೆಗಳು ಮಾಡ್ಕೊತಿದ್ಯಾ, ಯಾಕಿದೆ ಅಂತ. ಇಟ್ಸ್ ನಾಟ್ ಲೈಕ್ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಇವತ್ತಿಗೂ ಅವ್ರಿಗೆ ಫೋನ್ ಮಾಡಿ ಹೇಳಿಲ್ಲ ಯಾಕೆ ಸರ್ ಹಿಂಗೆ ಮಾಡಿದೆ ನನಗೆ ಅಂತ. ಬಟ್ ಎಲ್ಲೊಂದು ಕಡೆ ಅವರೆಲ್ಲ ಹೇಳಿದಾಗ ಕಿವಿಗೆ ಬಿದ್ದಾಗ ಬೇಜಾರಾಗುತ್ತೆ. ಬಟ್ ಅದಕ್ಕೆ ಇನ್ಮೇಲೆ ನನ್ನ ತಲೆನ ನಾನು ಸ್ವಲ್ಪ ಉಪಯೋಗಿಸ್ಕೊಂಡು ಸ್ವಲ್ಪ ನನ್ನ ಬಗ್ಗೆನೂ ನಾನು ಯೋಚನೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ. ಯಾಕಂದರೆ ಜನಕ್ಕೆ ಏನಾದರೂ ಒಂದು ಚೆನ್ನಾಗಿ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ. ಆ್ಯಂಡ್ ಇವರು ಆ್ಯಕ್ಚುಲಿ ಚಾಕ್ಲೇಟ್ ಬಾಯ್ ಲವರ್ ಬಾಯ್ ಹೇಳ್ಬೇಕು ಆ್ಯಕ್ಚುಲಿ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ಲವ್ ಓರಿಯೆಂಟೆಡ್ ಇರೋದ್ರಿಂದ ಹೆಂಗೆ ಧರ್ಮ ಅವರು. ಸೊ ನಾವು ಆ್ಯಕ್ಚುಲಿ ಬಿಗ್ ಬಾಸ್ ನೋಡಿದ್ದೀವಿ, ಅವರು ತುಂಬ ಅಂದರೆ ಗೊತ್ತು, ನಾವು ಈ ರೊಮ್ಯಾನ್ಸಲ್ಲಿ ಸ್ವಲ್ಪ ಹೆಚ್ಚಿಕ್ಕೆ ಇರೋರು ರೊಮ್ಯಾನ್ಸಲ್ಲಿ ಅದು ಬಿಗ್ ಬಾಸಲ್ಲಿ ತೋರಿಸಿರೋದು. ಅಂದರೆ ಕೆಲವೊಂದು ಸೀನ್ಸ್ ಅವೆಲ್ಲ ಹೇಗಿತ್ತು ಅವ್ರ ಜೊತೆ? ಅಲ್ಲ, ಟು ಬಿ ವೆರಿ ಫ್ರಾಂಕ್, ಹೀ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದರಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಆ್ಯಂಡ್ ಈಸ್ ವೆರಿ ಪೊಲೈಟ್ ಆ್ಯಂಡ್ ವೆರಿ ಸೈಲೆಂಟ್. ಹಾಗೆ ಮುಜುಗರ ಆಗೋ ಅಂಥದ್ದು ಏನು ಸನ್ನಿವೇಶ ನಮ್ಮಿಬ್ಬರಲ್ಲಿ ಬಂದೇ ಇಲ್ಲ ಇವತ್ತು. ಬಿಕಾಸ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಫಸ್ಟ್ ಥಿಂಗ್. ಹಾಗಾಗಿ ಏನೇ ಒಂದು ಆ ರೊಮ್ಯಾಂಟಿಕ್ ಸೀನ್ಸ್ ಇದೆ ನಮ್ಮ ಸಿನಿಮಾದಲ್ಲಿ, ಇಲ್ಲ ಅಂತಲ್ಲ. ಅದು ಬಂದಾಗ ಇಟ್ ಈಸ್ ಜಸ್ಟ್ ಅ ಆ್ಯಕ್ಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮುಂದೆ 50 ಜನ ಏನೋ ಸೆಟ್ ಅವರಲ್ಲಿ ಇರ್ತಾರೆ. ಆ್ಯಂಡ್ ಆ ಒಂದು ಪರ್ಸ್ನಲಿ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಆಯಿತು. ಯಾಕಂದರೆ ಆ್ಯಸ್ ಅ ಪರ್ಸನ್ ಇವಾಗ ನಾವು ಬೇರೆಯವ್ರ ಜೊತೆ ಎಸ್ಪೆಷಲಿ ಒಂದು ಹುಡುಗಿ ಆ ಥರ ಸೀನ್ಸ್ ಮಾಡಬೇಕು ಅಂತ ಅಂದಾಗ ಅನಿಸುತ್ತೆ ಎಲ್ಲೋ ಏನು ಅಂದ್ಕೊಂಡ್ಬಿಡ್ತಾರೋ, ಅಥವಾ ನಾಳೆ ಆನ್ ಸ್ಕ್ರೀನ್ ಇದು ಹೇಗೆ ಕಾಣಿಸುತ್ತೋ, ಈ ಕ್ವೆಶನ್ ಮಾರ್ಕ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಇಲ್ಲ, ಲೆಟ್ ಅಸ್ ಡೂ ಇಟ್, ಬಿಕಾಸ್ ಆ ಸ್ಕ್ರಿಪ್ಟಿಗೆ ಬೇಕಾದಂಗೆ ಅದಿದೆ. ಆ್ಯಂಡ್ ಇದೊಂದು ಸಿನಿಮಾದಲ್ಲಿ ಇದು ಒಂದೇ ಕಂಟೆಂಟ್ ಅಲ್ಲ, ದಿಸ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಸಿನಿಮಾ. ಸೊ ಹಾಗಾಗಿ ಲೆಟ್ ಅಸ್ ಡೂ ಇಟ್ ಅಂದ್ಬಿಟ್ಟು ವಿ ಬೋತ್ ಸ್ಪೋಕ್. ಆ್ಯಂಡ್ ಮುಂಚೆನೇ ಸೀನ್ ಮುಂಚೆನೇ ವಿ ವಿಲ್ ಲೈಕ್ ಹೌ ಮಚ್ ಎವರ್ ವಿ ಆರ್ ಕಂಫರ್ಟಬಲ್ ವಿ ವಿಲ್ ಡೂ ಸಚ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ನಾವು ಮುಂಚೆ ಮಾತಾಡ್ಕೊಂಡಿದ್ವಿ. ವಿ ಡಿಡ್ ದ್ಯಾಟ್ ವೆರಿ ಕಂಫರ್ಟಬಲಿ. ಆ್ಯಂಡ್ ಐ ಥಿಂಕ್ ಆನ್ ಸ್ಕ್ರೀನ್ ಆಲ್ಸೋ ಇಟ್ ಮೇ ಲುಕ್ ವೆರಿ ಗುಡ್ ಅಂತ, ಆ್ಯಂಡ್ ವೆರಿ ಕ್ಲಾಸಿ ಆ್ಯಂಡ್ ಡೀಸೆಂಟ್. ಬಿಗ್ ಬಾಸ್ ಮುಂಚೆ ಶೂಟಿಂಗ್ ಆಗಿದ್ದು. ಹೌದು, ಬಿಗ್ ಬಾಸ್ಗೆ ಹೋಗಿ ಬಂದವರೆಲ್ಲ ಮದುವೆ ಆಗ್ತಾ ಇದ್ದಾರೆ ಬೇಗ ಬೇಗ. ಅದು ಮದುವೆ ಹೌದಾ? ಮೊನ್ನೆ ರಂಜಿತ್ ಅವ್ರ ಮದುವೆ ಆದರು, ಅದಕ್ಕೆ. ಓಕೆ, ಧರ್ಮ ಅವ್ರದ್ದು ಹೇಗೆ ಅಂತ ಮಾಡ್ಕೊಬೇಕು, ಮುಂದಿನ ವರ್ಷ ಮನೇಲಿ ನೋಡ್ತಾ ಇದ್ದಾರೆ. ಸೊ ಯಾವುದಲ್ಲಿ ಇಲ್ಲ, ಮದುವೆ ಇಲ್ಲ, ನಾನು ಆ್ಯಕ್ಚುಲಿ ಬ್ಯುಸಿ ಇದೆ. ಪಾಪ ರಂಜಿತ್ ಅವರು ಕರೆದಿದ್ರು, ಬಟ್ ಅವತ್ತು ಇದ್ರದ್ದು ಪ್ರಮೋಷನ್ನು ಇದರಲ್ಲಿದ್ವಿ, ನಾವು ಊರಲ್ಲಿದ್ವಿ, ಹುಬ್ಳಿಯಲ್ಲಿದ್ವಿ. ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಸುಮಾರು ಕಡೆ ಹಂಗಂಗೆ ಆಗ್ತಾಯಿದೆ ಬಿಕಾಸ್ ಆಫ್ ಪ್ರಮೋಷನ್ಸ್. ಇಲ್ಲಾಂದರೆ ಆದಷ್ಟು ನಾನು ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 100% ಹೋಗ್ತೀನಿ. ಬಟ್ ಈ ಇದರಲ್ಲಿ ಸ್ವಲ್ಪ ಮಿಸ್ ಆಗ್ತಾಯಿದೆ ಅಷ್ಟೇ. ಫೈನಲಿ ಸರ್